ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಡಾಕ್ಟರ್ ಬಿ ಕೆ ರಾಮ್ ಪ್ರವೀಣ್. ಜನತಾ ಆಯುರ್ವೇದ ಹಾಸನ. ಓಂ ನಮಾಮಿ ಧನ್ವಂತರಿ ಮಾದಿದೇವಂ ಸುರಾಸುರೈರ್ವಂದಿತ ಪಾದಪದ್ಮಂ ಲೋಕೆ ಜರಾರೋಗ್ಮಯ ಮೃತ್ಯುನಾಶಂ ಧಾತಾರಮೇಶಂ ವಿವಿಧೌಷಧೀನ ಧನ್ವಂತರಿ ರಮಾನಾಥಂ ಸರ್ವರೋಗ ನಿವಾರಕಂ ಆಯುರ್ವೇದ ಪ್ರವರ್ತಾರಂ ಒಂದೇ ಪೀಯೂಷದಾಯಕಂ. ಸರ್ವೇ ಜನಾಃ ಸುಖಿನೋ ಭವಂತು, ಸರ್ವೇ ಸಂತೋ ನಿರಾಮಯಂ. ಶಾಂತಿ ಶಾಂತಿ ಶಾಂತಿ. ವೀಕ್ಷಕರೇ, ಬ್ಲಡ್ ಪ್ರೆಷರ್, ರಕ್ತದೊತ್ತಡ ಜಾಸ್ತಿ ಇದ್ದರೆ ಅದನ್ನು ಏನಂತ ಕರೀತಾರೆ, ಅದಕ್ಕೆ ಕಾರಣ ಏನು, ಅದರ ಲಕ್ಷಣಗಳೇನು, ಪರಿಹಾರ ಏನು, ಎಲ್ಲದನ್ನು ಹಿಂದಿನ ಸಂಚಿಕೆಯಲ್ಲಿ ತಮಗೆ ತಿಳಿಸ್ಕೊಟ್ಟಿದ್ದೆ. ಆದರೆ ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ಬಿ ಪಿ ಕಡಿಮೆ ಆದರೆ ಏನಂತ ಕರೀತಾರೆ, ಅದರ ಲಕ್ಷಣ ಏನು, ಪರಿಹಾರ ಏನು, ಈ ಎಲ್ಲ ವಿಷಯವನ್ನು ಸವಿವರವಾಗಿ ತಮಗೆ ತಿಳಿಸ್ಕೊಡ್ತೀನಿ. ಕೆಲವರು ಬರ್ತಾರೆ, ಬಿ ಪಿ ಕಡಿಮೆ ಆಗಿಬಿಟ್ಟಿದೆ ಡಾಕ್ಟ್ರೇ, ಏನು ಮಾಡೋದು ಅಂತ ಟೆನ್ಷನಲ್ಲಿ ಬರ್ತಾರೆ. ಆಯುರ್ವೇದದಲ್ಲಿ ಬಿ ಪಿ ಕಡಿಮೆ ಆಗೋದಕ್ಕೆ ಪ್ರಮುಖವಾದ ಕಾರಣ ಏನು ಅಂತಂದರೆ ವಾತ ಇಂಬ್ಯಾಲೆನ್ಸ್ ಅಥವಾ ವಾಯು ಇಂಬ್ಯಾಲೆನ್ಸ್. ನಮ್ಮ ದೇಹದಲ್ಲಿ ಪ್ರಮುಖವಾದ 3 ದೋಷಗಳಿದೆ: ವಾತ ದೋಷ, ಪಿತ್ತ ದೋಷ, ಕಫ ದೋಷ. ಅದರಲ್ಲಿ ವಾತ ದೋಷ ಅಥವಾ ವಾಯು ಅಂತ ಏನು ಕರೀತಾರೆ, ವಾಯು ದೋಷದಲ್ಲಿ ಯಾವಾಗ ಇಂಬ್ಯಾಲೆನ್ಸ್ ಆಗ್ತದೋ ಅಂಥ ಒಂದು ಸಂದರ್ಭದಲ್ಲಿ ಬಿ ಪಿ ಕಡಿಮೆ ಆಗ್ತದೆ. ಇದರ ಜೊತೆಗೆ ಅಗ್ನಿ ಮಾಂದ್ಯ, ಅಂದರೆ ನಮ್ಮ ದೇಹದಲ್ಲಿ ಜಠರ ಅಗ್ನಿ ಇದೆ, ಡೈಜೆಸ್ಟಿವ್ ಫೈರ್ ಇದೆ, ಅದು ಯಾವಾಗ ಕಡಿಮೆ ಆಗ್ತದೋ ಅಂಥ ಒಂದು ಸಂದರ್ಭದಲ್ಲಿ ಬಿ ಪಿ ಡೌನ್ ಆಗ್ತದೆ. ಅದಕ್ಕೆ ಲೋ ಬಿ ಪಿ ಅಂತ ಕರೀತಾರೆ ಅಥವಾ ಹೈಪೋಟೆನ್ಷನ್ ಅಂತ ಕರೀತಾರೆ. ಹಾಗಾದರೆ ಎಷ್ಟಿದ್ರೆ ನಾವು ಲೋ ಬಿ ಪಿ ಅಂತ ಕರಿತೀವಿ ಅಂತಂದರೆ, ಬ್ಲಡ್ ಪ್ರೆಷರ್ ನಾರ್ಮಲ್ ರೇಂಜ್ 120/80 mmHg ಇತ್ತು ಅಂತಂದರೆ ಬಿ ಪಿ ನಾರ್ಮಲ್ ಇದೆ ಅಂತ ಅರ್ಥ. ಯಾವಾಗ ಇದು 90/60 mmHg ಹಾಗೂ ಇದಕ್ಕಿಂತ ಕಡಿಮೆ ಬರ್ತದೋ ಅಂಥ ಒಂದು ಸಂದರ್ಭದಲ್ಲಿ ಇದನ್ನು ಲೋ ಬಿ ಪಿ ಅಂತ ಕರೀತಾರೆ ಅಥವಾ ಹೈಪೋಟೆನ್ಷನ್ ಅಂತ ಕರೀತಾರೆ. ನ್ಯಾಷನಲ್ ಲೈಬ್ರರಿ ಆಫ್ ಮೆಡಿಸಿನ್ ಒಂದು ಅಧ್ಯಯನ ಮಾಡಿದೆ, ಒಂದು ರಿಸರ್ಚ್ ಮಾಡಿದೆ. ನಮ್ಮ ದೇಹದಲ್ಲಿ ಯಾವ್ಯಾವ ಲಕ್ಷಣಗಳು ಕಾಣಿಸ್ಕೊಳ್ತು ಅಂದರೆ ಬಿ ಪಿ ಕಡಿಮೆ ಆಗಿದೆ ಅಂತ ನಾವು ತಿಳ್ಕೊಬೇಕು ಅಂತ. ಅವುಗಳಲ್ಲಿ ಪ್ರಮುಖವಾಗಿ ಯಾವುದು ಅಂತಂದರೆ ಕಣ್ಣು ಮಸ್ಪಾಗೋದು, ದೃಷ್ಟಿ ಮಾಂದ್ಯ ಆಗ್ತಕ್ಕಂಥದ್ದು, ದೃಷ್ಟಿ ಮಸ್ಮಸ್ವಾಗೋದು, ದೃಷ್ಟಿ ಅಷ್ಟು ಚೆನ್ನಾಗಿ ಕಾಣ್ದಲೇ ಇದ್ದ ಸಂದರ್ಭದಲ್ಲಿ, ಹಾಗೂ ತಲೆ ಸುತ್ತು ಮೂರ್ಛೆ ಹೋಗ್ತಾ ಇದ್ದ ಸಂದರ್ಭದಲ್ಲಿ, ಅತಿಯಾದ ಸುಸ್ತು, ಆಯಾಸ ಬಳಲ್ತಕ್ಕಂತಹದ್ದು, ಹೊಟ್ಟೆಯ ಸಂಬಂಧಿ ಕಾಯಿಲೆಗಳು, ಡೈಜೆಸ್ಟಿವ್ ಸಂಬಂಧಿ ಕಾಯಿಲೆಗಳಿತ್ತು ಅಂತಂದರೆ, ಹಾಗೂ ಉಸಿರಾಟದ ಸಮಸ್ಯೆಗಳಿತ್ತು ಅಂತಂದರೆ, ತಲೆ ತಿರುಗು, ಈ ಎಲ್ಲ ಒಂದು ಲಕ್ಷಣಗಳು ಕಾಣಿಸ್ಕೊಡ್ತಾ ಇತ್ತು ಅಂತಂದರೆ ಬಿ ಪಿ ಡೌನ್ ಆಗಿದೆ ಅಥವಾ ಲೋ ಬಿ ಪಿ ಆಗಿದೆ ಅಂತ ಅರ್ಥ. ಯಾವುದೇ ಕಾರಣಕ್ಕೂ ಇದನ್ನು ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗಬೇಡಿ. ಈ ರೀತಿ ಆದ ಸಂದರ್ಭದಲ್ಲಿ ತಕ್ಷಣ ಹತ್ತಿರವಿರ್ತಕ್ಕಂತಹ ತಜ್ಞ ವೈದ್ಯರನ್ನ ಭೇಟಿಯಾಗಿ ನೀವು ಬ್ಲಡ್ ಪ್ರೆಷರ್ನ ಚೆಕ್ ಮಾಡಿಸ್ಕೋಬೇಕಾಗ್ತದೆ. ಹಾಗಾದರೆ ಇದಕ್ಕೆ ಪರಿಹಾರ ಏನು? ಈ ಥರ ಲಕ್ಷಣಗಳು ಕಾಣಿಸ್ಕೊಂತು ಅಂದರೆ ಬ್ಲಡ್ ಪ್ರೆಷರ್ ಏನೋ ಚೆಕ್ ಮಾಡಿಸ್ತೀರಾ, ಲೋ ಬಿ ಪಿ ಆಗಿದೆ ಅಂತ ಗೊತ್ತಾಗುತ್ತೆ. ಅದಕ್ಕೆ ಪರಿಹಾರ ಏನು ಮಾಡಬೇಕು ಅಂತಂದರೆ, ನೀವು ಬಾಡಿನ ಹೈಡ್ರೇಟ್ ಮಾಡಬೇಕಾಗ್ತದೆ. ಹೆಚ್ಚೆಚ್ಚು ನೀವು ನೀರು ಕುಡಿಬೇಕು, ಹಾಗೂ ಎಳನೀರು ಸೇವಿಸಿ, ಮಜ್ಜಿಗೆಯನ್ನು ಚೆನ್ನಾಗಿ ಕುಡೀರಿ, ದ್ರವ ಆಹಾರಗಳನ್ನ ಹೆಚ್ಚು ಸೇವನೆ ಮಾಡಿ, ಕಾರ್ಬೋಹೈಡ್ರೇಟ್ಸ್ ಕಡಿಮೆ ಇರ್ತಕ್ಕಂಥ ಆಹಾರ ಸೇವನೆ ಮಾಡಿ, ಐರನ್ ಅಂದರೆ ಕಬ್ಬಿಣಾಂಶ ಹಾಗೂ ವೈಟಮಿನ್ B12 ಅಧಿಕವಾಗಿ ಇರ್ತಕ್ಕಂಥ ಆಹಾರ ಪದಾರ್ಥಗಳನ್ನ, ತರಕಾರಿಗಳನ್ನ, ಸೊಪ್ಪು ತರಕಾರಿಗಳನ್ನ, ಹಸಿರು ಸೊಪ್ಪು ತರಕಾರಿಗಳು, ಪಾಲಕ್ ಸೊಪ್ಪು ಇವುಗಳನ್ನು ಸೇವನೆ ಮಾಡಿ. ಮಾಂಸಾಹಾರಕ್ಕೆ ವಿಷಯಕ್ಕೆ ಬಂತು ಅಂತಂದರೆ ರೆಡ್ ಮೀಟ್ ಅಂತಂದರೆ ಕೆಂಪು ಮಾಂಸ, ಈ ಮಾಂಸಗಳನ್ನ ಸೇವನೆ ಮಾಡೋದ್ರಿಂದ ಬ್ಲಡ್ ಪ್ರೆಷರ್ ಜಾಸ್ತಿ ಆಗ್ತದೆ. ಇನ್ನು ಊಟದಲ್ಲಿ ಸ್ವಲ್ಪ ಉಪ್ಪು ಮೇಲೆ ಹಾಕಿಸ್ಕೊಂಡು ಸೇವನೆ ಮಾಡೋದ್ರಿಂದ ಬ್ಲಡ್ ಪ್ರೆಷರ್ ನಾರ್ಮಲ್ ಬರ್ತದೆ. ಹಾಗೂ ಈ ಒಂದು ಕರ್ದಿರೋ ಪದಾರ್ಥಗಳು, ಜಿಡ್ಡಿನ ಪದಾರ್ಥಗಳನ್ನ ಆದಷ್ಟು ಅವಾಯ್ಡ್ ಮಾಡಿ. ಇದರ ಜೊತೆಗೆ ಊಟ ಆದ ನಂತರ, ಪ್ರತಿನಿತ್ಯ ಮಧ್ಯಾಹ್ನ ಊಟ ಆದ ನಂತರ ಹಾಗೂ ರಾತ್ರಿ ಊಟ ಆದ ನಂತರ 1 ಲೋಟ ಕಾಫಿ ಅಥವಾ 1 ಲೋಟ ಟೀ ಕುಡಿಯೋ ಅಭ್ಯಾಸ ಇಟ್ಕೊಳ್ಳಿ. ಈ ಥರ ನೀವು ಮಾಡ್ತು ಅಂದರೆ ಬ್ಲಡ್ ಪ್ರೆಷರ್ ಆಟೋಮೆಟಿಕ್ಕಾಗಿ ನಾರ್ಮಲ್ ಬರ್ತದೆ. ಇನ್ನು ಕೆಲವೊಂದು ಔಷಧಿಗಳು ಆಯುರ್ವೇದದಲ್ಲಿ ಹೇಳಿದ್ದಾರೆ. ಅಶ್ವಗಂಧ, ಎಷ್ಟಿ ಮಧು, ಜೀರಿಗೆ ಇವುಗಳನ್ನೆಲ್ಲ ನೀವು ಉಪಯೋಗಿಸೋದ್ರಿಂದ ಬ್ಲಡ್ ಪ್ರೆಷರ್ ನಾರ್ಮಲ್ ಬರ್ತದೆ. ಒಂದು ಅರ್ಧ ಚಮಚ ಜೀರಿಗೆ ಪುಡಿ, ಇದರ ಜೊತೆಗೆ ಒಂದು ಅರ್ಧ ಚಮಚ ಸೈಂಧವ ಲವಣದ ಪುಡಿ, ಎರಡನ್ನು ಮಿಶ್ರಣ ಮಾಡಿ 1 ಲೋಟ ಉಗುರು ಬೆಚ್ಚ ನೀರಿಗೆ ಹಾಕಿ ಚೆನ್ನಾಗಿ ಕದರ್ಕೊಂಡು ಕುಡಿಯೋದ್ರಿಂದ ಬ್ಲಡ್ ಪ್ರೆಷರ್ ನಾರ್ಮಲ್ ಬರ್ತದೆ. ಇನ್ನು ಒಣದ್ರಾಕ್ಷಿನ ರಾತ್ರಿ ಒಂದು 10ರಿಂದ 15 ಒಣದ್ರಾಕ್ಷಿನ 1 ಲೋಟ ನೀರಲ್ಲಿ ನೆನೆ ಹಾಕಿ ಮಾರನೇ ದಿನ ಬೆಳಗ್ಗೆ ಎದ್ದು ಆ ಒಣದ್ರಾಕ್ಷಿನ ನೀರಿನ ಸಮೇತ ಸೇವನೆ ಮಾಡೋದ್ರಿಂದ ಬ್ಲಡ್ ಪ್ರೆಷರ್ ನಾರ್ಮಲ್ ಬರ್ತದೆ. ಇನ್ನು ಎಷ್ಟಿ ಮಧು, ಅಶ್ವಗಂಧ ಈ ಎಲ್ಲ ಔಷಧಿಗಳನ್ನ ತಜ್ಞ ಆಯುರ್ವೇದ ವೈದ್ಯರ ಸೂಕ್ತ ಸಲಹೆ ಸೂಚನೆ ಮೇರೆಗೆ ಸೇವನೆ ಮಾಡೋದ್ರಿಂದ ಬ್ಲಡ್ ಪ್ರೆಷರ್ ನಾರ್ಮಲ್ ಬರ್ತದೆ. ಆರೋಗ್ಯದಿಂದ ಇರ್ತೀರಾ ಅಂತ ಹೇಳ್ತಾ ಇವತ್ತಿನ ಈ ಒಂದು ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ನನ್ನ ಈ ವಿಡಿಯೋ ತಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನನ್ನ ಎಲ್ಲ ಮುಂದಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.